ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಪ್ರಥಮ PUCಯ ಪಠ್ಯಪುಸ್ತಕವಾದಂಥ ಸಾಹಿತ್ಯ ಸಂಚಲನದಲ್ಲಿ ಈಗಾಗಲೇ ನಾವೇನು ಮಾಡಿದ್ದೀವಿ, 3 ಪದ್ಯಗಳನ್ನು ನೋಡಿದ್ದೀವಿ. ಹಾಗಾದರೆ ಇವತ್ತು ನಾವು ಒಂದನೇ ಒಂದು ಪದ್ಯವಾದಂಥ ದುರ್ಯೋಧನ ವಿಲಾಪ, ಈ ದುರ್ಯೋಧನ ವಿಲಾಪವನ್ನು ಇಲ್ಲಿ ರನ್ನಮಹಾಕವಿಯವರು ಬರೀತಾರೆ. ಹಾಗಾದರೆ ರತ್ನತ್ರಯರಲ್ಲಿ ಒಬ್ಬರಾದಂಥ ರನ್ನಮಹಾಕವಿ 949ರ ಒಂದು ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯವನ್ನು ಕೈಗೆತ್ತಿಕೊಂಡಂಥವರು. ಅದೇ ರೀತಿಯಾಗಿ ಇವತ್ತು ನಾವು ಇವರ ಒಂದು ಹಿನ್ನೆಲೆಯನ್ನು ನೋಡ್ತಾ ಹೋಗೋಣ. ರನ್ನಮಹಾಕವಿಯವರ ಕಾವ್ಯದ ಪರಿಚಯದ ಹಿನ್ನೆಲೆಯಾಗಿ ಇಲ್ಲಿ ರನ್ನಮಹಾಕವಿ ರತ್ನತ್ರಯರಲ್ಲೇ ಒಬ್ಬರು. 949ರಲ್ಲೇ ಕನ್ನಡ ಸಾಹಿತ್ಯಕ್ಕೆ ಪ್ರವೇಶ ಮಾಡಿದಂಥ ಇವರು ಅಂದರೆ 10ನೇ ಶತಮಾನ. ರತ್ನತ್ರಯರಲ್ಲಿ ಇವತ್ತು ಪಂಪ, ಪೊಣ್ಣ ಮತ್ತು ರನ್ನ ಅನ್ನುವಂಥವ್ರು. ಈ ರನ್ನಮಹಾಕವಿ ಏನು ಮಾಡಿದ್ರು ಅಂತಂದ್ರೆ ಇಲ್ಲಿ ತಮ್ಮ ಒಂದು ಕಾವ್ಯವನ್ನು ಕಥನ ರೂಪದಲ್ಲೇ ಬರೀತಾ ಹೋಗ್ತಾರೆ. ಹಾಗಾದರೆ ಇವರ ಕಾವ್ಯ ಕೃತಿಯ ಹಿನ್ನೆಲೆಯಾಗಿ ನಾವು ಸ್ವಲ್ಪನ ಇವತ್ತು ಚರ್ಚಿಸ್ತಾ ಹೋಗೋಣ. ರತ್ನತ್ರಯರಲ್ಲಿ ಒಬ್ಬರಾದಂಥ ಇವರ ಒಂದು ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುಧೋಳ. ನೋಡಿ, ಬಾಗಲಕೋಟೆ ಜಿಲ್ಲೆಯ ಮುಧೋಳಲ, ಇವತ್ತಿನ ಮುಧೋಳ. ಮೊದಲಿನ ಮುಧೋಳಲ, ಇವತ್ತಿನ ಮುಧೋಳದಲ್ಲೇ ಜನಿಸಿದಂಥ ರನ್ನಮಹಾಕವಿಯವರು ಇಲ್ಲಿ ಅವರ ತಂದೆ ಜಿನವಲ್ಲಭ. ತಂದೆ ಯಾರೇ? ತಂದೆ ಜಿನವಲ್ಲಭ. ತಾಯಿ ಅಪ್ಪಲವ್ಯ. ತಾಯಿ ಯಾರೇ? ಇಲ್ಲಿ ಅಪ್ಪಲವ್ಯ ಆದರೆ ತಂದೆ ಜಿನವಲ್ಲಭರಾಗ್ತಾರೆ. ಇವರ ಪುಣ್ಯಗರ್ಭದಲ್ಲಿ ಜನಿಸಿದಂಥ ರನ್ನಮಹಾಕವಿಯವರು ಇಲ್ಲಿ ಬೆಳೆಗಾರ ವೃತ್ತಿಯಲ್ಲೇ, ಬೆಳೆಗಾರ ಒಂದು ಮನೆತನದಲ್ಲೇ ಆ ವೃತ್ತಿಯನ್ನು ಬೆಳೆಸಿಕೊಂಡು ಬಂದಂಥ ಒಂದು ಮನೆತನದಲ್ಲೇ ಇವರು ಏನು ಮಾಡ್ತಾರೆ, ಇಲ್ಲಿ ಜನಿಸ್ತಾ ಇದ್ದಾರೆ. ಇವರು ತೀವ್ರ ವಿದ್ಯಾಕಾಂಕ್ಷೆಯ ಒಂದು ತುಡಿತದಿಂದಾಗಿ ಅವರಿಗೆ ವಿದ್ಯೆಯನ್ನು ನಾನು ಕಲಿಬೇಕು ಅನ್ನುವಂಥ ಒಂದು ಮಹದಾಸೆ, ಆ ಒಂದು ಮಹದಾಸೆಯಿಂದಾಗಿ ಏನು ಮಾಡ್ತಾರೆ ಅಂತಂದ್ರೆ ಶ್ರವಣಗಳು ಬೆಳಗೊಳ್ಳದಲ್ಲೇ ತಾತ್ಕಾಲಿಕವಾಗಿ ಸ್ವಲ್ಪ ದಿನದ ಮಟ್ಟಿಗೆ ನೆಲೆ ನಿಂತಾರೆ. ನೋಡ್ರಿ, ಇವರು ಶ್ರವಣ ಬೆಳಗೊಳದಲ್ಲಿ ತಾತ್ಕಾಲಿಕವಾಗಿ ತಮ್ಮ ವಿದ್ಯೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ಇವತ್ತ ಶ್ರವಣ ಬೆಳಗೊಳಕ್ಕೆ ಸ್ವಲ್ಪ ದಿನಗಳ ಮಟ್ಟಿಗೆ ಬಂದು ಉಳ್ಕೊಳ್ತಾರೆ. ಅದೇ ರೀತಿಯಾಗಿ ದಾನ ಚಿಂತಾಮಣಿ ಬಿರುದಾಂಕಿತಳಾದಂಥ ಅತ್ತಿಮೊಬ್ಬೆಯ ಪ್ರೋತ್ಸಾಹ ಕೂಡ ಇಲ್ಲಿ ಏನಾಗ್ತದೆ, ರನ್ನಮಹಾಕವಿಗೆ ದೊರೀತದ. ದಾನ ಚಿಂತಾಮಣಿ ಅಂತನ್ನುವಂಥ ಇಲ್ಲಿ ಬಿರುದಾಂಕಿತಳಾದಂಥ ಅತ್ತಿಮೊಬ್ಬೆಯೇ, ಆ ಅತ್ತಿಮೊಬ್ಬೆಯ ಒಂದು ಪ್ರೋತ್ಸಾಹಕ್ಕೆ ಇವರು ದಾಸರಾಗ್ತಾರೆ. ಇವರ ಒಂದು ಗುರು ಅಜಿತ ಸೇನಾಚಾರ್ಯರು. ನೋಡ್ರಿ, ಇವ್ರ ಗುರು ಯಾರಿಗೆ? ಅಜಿತ ಸೇನಾಚಾರ್ಯರು. ಅಜಿತ ಸೇನಾಚಾರ್ಯರು ಇವರ ವಿದ್ಯಾಗುರುಗಳು. ಯಾರ ವಿದ್ಯಾಗುರುಗಳು? ಇವರು ರನ್ನಮಹಾಕವಿಯ ವಿದ್ಯಾಗುರುಗಳಾದಂಥ ಅಜಿತ ಸೇನಾಚಾರ್ಯರಿಂದ ವಿದ್ಯೆಯನ್ನು ಇಲ್ಲಿ ಪಡ್ಕೊಳ್ತಾರೆ. ಅದೇ ರೀತಿಯಾಗಿ ಮೊದಲು ಇವರು ಗಂಗರ ಚಾವುಂಡರಾಯನ ಆಶ್ರಯವನ್ನು ಪಡೆದುಕೊಂಡು ತದನಂತರದಲ್ಲೇ ಗಂಗರ ಪತನಾನಂತರದಲ್ಲಿ ಚಾಲುಕ್ಯ ತೈಲಪ್ಪ ಸತ್ಯಾಶ್ರಯ ಇರುವ ಬೆಳಂಗನ ಆಸ್ಥಾನಕ್ಕೆ ಬರ್ತಾ ಇದ್ದಾರೆ. ಸತ್ಯಾಶ್ರಯ ಇರುವ ಬೆಳಂಗ ಅಂತಂದ್ರೆ ಅವ್ರಿಗೆ ಇನ್ನೊಂದು ಹೆಸರು ಬದ್ಯಗ ಅಂತನ್ನುವಂಥ ಹೆಸರು. ಆ ಬದ್ಯಗನ ಆಸ್ಥಾನ ಕವಿಯಾಗಿದ್ದಂಥ ಇವರು ಇಲ್ಲಿ ಅಜಿತ ತೀರ್ಥಂಕರ ಪುರಾಣ ಮತ್ತು ಸಾಹಸ ವ್ಯೂಹ ವಿಷಯ. ನೋಡ್ರಿ, ಅಜಿತ ತೀರ್ಥಂಕರ ಪುರಾಣ ಯಾವ 2 ಕಾವ್ಯಗಳನ್ನು ಬರೆದಾರ? ಅಜಿತ ತೀರ್ಥಂಕರ ಪುರಾಣ, ಸಾಹಸ ಭೀಮ ವಿಜಯ.
ಸಾಹಸ ಭೀಮ ವಿಜಯ. ಎರಡು ಕಾವ್ಯ ಕೃತಿಗಳನ್ನ ಇಲ್ಲಿ ರನ್ನಮಹಾಕವಿಯವರು ಬರೆದುಕೊಳ್ತಾರೆ. ಹಾಗಾದ್ರೆ ಈ ಎರಡು ಉಪಲಬ್ಧ ಕಾವ್ಯಗಳು ಚಂಪು ಶೈಲಿಯ ಕಾವ್ಯ ಕೃತಿಗಳಲ್ಲೂ ಒಂದಾದಂತ ಸಾಹಸ ಭೀಮ ವಿಜಯ ನೋಡ್ರಿ, ಸಾಹಸ ಭೀಮ ವಿಜಯ ಅಂತನ್ನುವಂತ ಒಂದು ಚಂಪು ಕಾವ್ಯ ಕೃತಿಯಲ್ಲಿ ಆ ಕಾವ್ಯ ಕೃತಿಯನ್ನ ರಚನೆ ಮಾಡಿದರು. ಹಾಗಾದ್ರೆ ಇಲ್ಲಿ ರನ್ನನು ಇವತ್ತು ಸಾಹಸ ಭೀಮ ವಿಷಯವನ್ನ ಇಟ್ಕೊಂಡು ಯಾವ ರೀತಿಯಾಗಿ ಬರೀತಾನ, ಅದೇ ರೀತಿಯಾಗಿ ಪಂಪನು ಕೂಡ ಏನ್ ಮಾಡಿದ್ರು ಅಂತಂದ್ರೆ ಇಲ್ಲಿ ಅರಿಕೇಸರಿಯನ್ನ ಸಮೀಕರಿಸಿ ಕಾವ್ಯವನ್ನ ರಚಿಸಿದಂತೆ. ಅರಿಕೇಸರಿಯನ್ನು ಇವತ್ತೇನ್ ಮಾಡಿದ್ರು ಪಂಪ ಇಲ್ಲಿ ಅರ್ಜುನನಿಗೆ ಸಮೀಕರಿಸಿ ಅರಿಕೇಸರಿಯನ್ನು ಬರೀತಾರೆ. ಅರ್ಜುನನಿಗೆ ಅರಿಕೇಸರಿಯನ್ನ ಸಮೀಕರಿಸಿ ಯಾವ ರೀತಿಯಾಗಿ ಇಲ್ಲಿ ವಿಕ್ರಮಾರ್ಜುನ ವಿಷಯ ಅಂತ ಬರೀತಾರೋ ಅದೇ ರೀತಿಯಾಗಿ ರನ್ನಮಹಾಕವಿ ಕೂಡ ಚಂಪು ಕಾವ್ಯದಲ್ಲಿ ಸಾಹಸ ಭೀಮ ವಿಜಯಂ ಅಂತನ್ನುವಂತ ಒಂದು ಕಾವ್ಯವನ್ನ ಯಾರನ್ನು ಕುರಿತು ಬರೆದ್ರು ಅಂತಂದ್ರೆ ಇಲ್ಲಿ ಸಾಹಸ ಭೀಮ ವಿಷಯ ಅಂತನ್ನುವಂತ ಬಿರುದಾಂಕಿತನಾದಂತ ಸತ್ಯಾಶ್ರಯ ಹಿರಿಯುವ ಬೆಳಂಗ. ನೋಡ್ರಿ, ಸತ್ಯಾಶ್ರಯ ಹಿರಿಯುವ ಬೆಳಂಗನಿಗೆ ಏನು ಒಂದು ಬಿರುದಿತ್ತು, ಇಲ್ಲಿ ಆತನಿಗೆ ಸಾಹಸ ಭೀಮ ಅನ್ನುವಂತ ಒಂದು ಬಿರುದಿತ್ತು. ಆ ಬಿರುದನ್ನ ಇಟ್ಕೊಂಡು ಇವತ್ತೇನ್ ಮಾಡಿದ್ರು ಸತ್ಯಾಶ್ರಯ ಹಿರಿಯುವ ಬೆಳಂಗನನ್ನ ಇವತ್ತು ಭೀಮನೊಂದಿಗೆ ಸಮೀಕರಿಸಿ ಬರೀತಾರೆ. ಅಲ್ಲಿ ಪಂಪ ಮಹಾಕವಿ ಏನ್ ಮಾಡಿದ್ರಿ ಅರ್ಜುನನನ್ನ ಅರಿಕೇಸರಿಗೆ ಸಮೀಕರಿಸಿ ಹೆಂಗ್ ಬರೋದು, ಅದೇ ರೀತಿಯಾಗಿ ಇಲ್ಲಿ ಸತ್ಯಾಶ್ರಯ ಹಿರಿಯುವ ಬೆಳಂಗ ಏನದನ ಅವನಿಗೆ ಭೀಮನನ್ನ ಸಮೀಕರಿಸಿ ಬರೆದರು. ಅದೇ ಸಾಹಸ ಭೀಮ ವಿಷಯಂ ಅಂತನ್ನುವಂತ ಒಂದು ಕಾವ್ಯ ಕೃತಿ ಚಂಪು ಕಾವ್ಯ. ಅದೇ ರೀತಿಯಾಗಿ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಒಂದು ಇಲ್ಲಿ ದೃಶ್ಯವೇ ಮುಖ್ಯ ವಸ್ತುವಾದರೆ ಮಹಾಭಾರತದ 18 ದಿನದ ಕುರುಕ್ಷೇತ್ರ ಯುದ್ಧದ ಒಂದು ಮುಖ್ಯ ಕಥಾವಸ್ತುವನ್ನಾಗಿಟ್ಟುಕೊಂಡು ಇಲ್ಲಿ ಯಾವ ರೀತಿಯಾಗಿ ಬರೀತಾ ಇದ್ದಾರೋ ಅದೇ ರೀತಿಯಾಗಿ ಇಡೀ ಮಹಾಭಾರತವನ್ನ ಸಿಂಹಾವಲೋಕನದಲ್ಲೇ ಅವಲಂಬಿಸುವಂತ ಒಂದು ಕ್ರಮವನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವನ ಇಡೀ ಕಾವ್ಯದಲ್ಲಿ ನಾಟಕೀಯ ಒಂದು ಶೈಲಿಯನ್ನ ನಾವು ಕಾಣ್ತಾ ಹೋಗ್ತೇವೆ. ಹಾಗಾದ್ರೆ ದುರ್ಯೋಧನ ವಿಲಾಪ ನೋಡಿ, ವಿಲಾಪ ಅಂದ ತಕ್ಷಣದಲ್ಲಿ ನಾವು ಇಲ್ಲಿ ನೋಡ್ಬೇಕಾದಂಥದ್ದು ವಿಲಾಪ ಅಂತಂದ್ರೆ ನೋಡ್ರಿ, ವಿಲಾಪ ದುಃಖ, ಹೌದಾ, ದುಃಖ. ಇದಕ್ಕೆ ನಾವು ಅರ್ಥವನ್ನು ಮಾಡ್ತೇವೆ, ನಾವು ದುಮ್ಮಾನ ಅಂತ ಹೇಳ್ತೀವಿ. ಆಗ ನಾವಿಲ್ಲಿ ದುಃಖ, ಪ್ರಲಾಪ ಅಂತ ಹೇಳ್ತೀವಿ. ಪ್ರಲಾಪ ಮೀನ್ಸ್ ದುಃಖನ ಇಲ್ಲಿ ವೇದನೆಯನ್ನು ಕೊಡೋದು, ದುಃಖವನ್ನ ಪಡೋದು. ಯಾಕಂತಂದ್ರೆ ದುರ್ಯೋಧನ 18 ದಿನದ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನೆಲ್ಲ ಬಂಧು ಬಾಂಧವರನ್ನ ಕಳೆದುಕೊಂಡಿರ್ತಾನೆ. ತನ್ನೆಲ್ಲ ಬಂಧು ಬಾಂಧವರನ್ನ ಕಳೆದುಕೊಂಡಾಗ ದುಃಖಿತನಾದಂಥ ಒಂದು ಸಂಗತಿಯನ್ನ ಇವತ್ತು ಕುರುಕ್ಷೇತ್ರ ಮಹಾಯುದ್ಧದ ಒಂದು ಏನ್ ಮಾಡ್ತಾರ ಆ ವಸ್ತುವನ್ನ ಕಥಾವಸ್ತುವಾದ್ರೆ ಇಲ್ಲಿ ಕೂಡ ಇವತ್ತೇನಾಗ್ತದೆ ಅಂತಂದ್ರೆ ಅವರು ಇಲ್ಲಿ ಇಡೀ ಮಹಾಭಾರತದ ಕುರುಕ್ಷೇತ್ರದ ಒಂದು ವಿಷಯವನ್ನೇ ಸಿಂಹಾವಲೋಕನ ಕ್ರಮದಲ್ಲಿ ಇವತ್ತದನ್ನ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ನಿರೂಪಣೆ ಮಾಡಿದಂಥದ್ದನ್ನ ಕಥಾಶೈಲಿಯಲ್ಲಿ ಇವತ್ತು ರನ್ನಮಹಾಕವಿ ಬರೀತಾ ಹೋಗ್ತಾರೆ ಒಂದನೇ ಒಂದು ಪದ್ಯವನ್ನ. ಅದೇ ರೀತಿಯಾಗಿ ಮಹಾಭಾರತದ ಯುದ್ಧದಲ್ಲಿ ತನ್ನವರನ್ನೆಲ್ಲರನ್ನೂ ಕಳೆದುಕೊಂಡಂತ ದುರ್ಯೋಧನ ನೋಡ್ರಿ, 18 ದಿನದ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನವರನ್ನೆಲ್ಲರನ್ನ ಇವತ್ತು ಕಳೆದುಕೊಂಡಂತಹ ದುರ್ಯೋಧನ ಯುದ್ಧ ಭೂಮಿಯಲ್ಲಿ ಶರಸ್ಯದಲ್ಲಿದ್ದಂತ ತಾತ ಭೀಷ್ಮರನ್ನ ಭೇಟಿ ಮಾಡಲು ಬರ್ತಾನೆ. ಏನ್ ಮಾಡ್ತಾನ್ರಿ, 18 ದಿನದ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನೆಲ್ಲ ಬಂಧು ಬಾಂಧವರನ್ನ ಕಳೆದುಕೊಂಡು ಬಿಟ್ಟಿರ್ತಾನೆ. ತನ್ನೆಲ್ಲ ಬಂಧು ಬಾಂಧವರನ್ನ ಕಳೆದುಕೊಂಡಾಗ ಅಲ್ಲಿ ಯುದ್ಧ ಭೂಮಿಯಲ್ಲಿ ಶರಶ್ರಯ ಅಂತಂದ್ರೆ ಬಾಣದ ಹಾಸಿಗೆಯ ಮೇಲೆ, ಶರ ಅಂತಂದ್ರೆ ಬಾಣಗಳೇ, ಆ ಶರಶ್ರಯ ಅಂತಂದ್ರೆ ಹಾಸಿಗೆ, ಆ ಬಾಣಗಳ ಹಾಸಿಗೆಯ ಮೇಲೆ ಮಲಗಿದಂತ ಯಾರು ಇವತ್ತ ಭೀಷ್ಮಾಚಾರ್ಯ. ತಾತ ಭೀಷ್ಮರನ್ನ ಇವತ್ತು ಭೇಟಿ ಮಾಡಲು ಯಾರ ಜೊತೆಗೆ ಬರ್ತಾನೆ ಅಂತಂದ್ರೆ ಸಂಜಯನೊಡನೆ ಬರ್ತಾನೆ. ಆ ಸಂಜಯನ ಆಪ್ತಮಿತ್ರನ ಅಂತ ಸಂಜಯನೊಡನೆ ಬರ್ತಾ ಇದ್ದಾನ. ಸತ್ತು ಬಿದ್ದಿರುವಂತ ಒಂದು ವೈರಿ ಪಕ್ಷ, ಆ
ಆ ವೈರಿ ಪಕ್ಷದಲ್ಲಿ ವೀರ ಅಭಿಮನ್ಯು, ದುಶ್ಯಾಸನ, ಇವತ್ತು ಮಗ ಲಕ್ಷ್ಮಣ ಕುಮಾರ, ಇವರೆಲ್ಲರ ಒಂದು ಕಳೆಬರವನ್ನ ಕಂಡಾಗ ಒಂದು ಕಡೆಗೆ ಗುರು ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ತನ್ನೆಲ್ಲ ಬಂಧು ಬಾಂಧವರು, ತನ್ನ 101 ಜನ ಏನ ಇವತ್ತ ಸಹೋದರರನ್ನು ಕೂಡ ಏನು ಮಾಡಿರ್ತಾನೆ, ಕಳ್ಕೊಂಡ್ಬಿಟ್ಟಿರ್ತಾನ. ಆ ಸಮಯದಲ್ಲೇ ಆತ ಏನು ಮಾಡ್ತಾನೆ ಅಂತಂದ್ರೆ ತಾತ ಭೀಷ್ಮರನ್ನ ಭೇಟಿಯಾಗಿ ಬಂದಂಥ ಒಂದು ಸಂದರ್ಭದಲ್ಲಿ ಸಂಜಯನೊಡನೆ ಏನು ಮಾಡ್ತಾ ಇರ್ತಾನ, ಯುದ್ಧ ಭೂಮಿಗೆ ಬರ್ತಾ ಇರುವಂಥ ಒಂದು ಸಂದರ್ಭವನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಯಾರ ಜೊತೆಗೆ ಬರ್ತಾನೆ? ಆಪ್ತ ಮಿತ್ರನಾದಂಥ ಸಂಜಯನ ಜೊತೆಗೆ ಬರ್ತಾ ಇದ್ದಾನೆ. ನಾವೇನು ಮಾಡಿದ್ದೀವಿ ಇಲ್ಲಿವರೆಗೆ ಎಷ್ಟು ಹಿನ್ನೆಲೆಯನ್ನು ನೋಡಿದ್ದೀವಿ. ಅದರ ಜೊತೆಗೆ ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ತನ್ನ ಪ್ರಾಣ ಸ್ನೇಹಿತನಾದಂಥ ಕರ್ಣನ ಕಳೆಬರವನ್ನು ಕಂಡಾಗ ಎಲ್ಲಿಲ್ಲದ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಯಾರಿಗೆ? ಇವತ್ತು ದುರ್ಯೋಧನ. ಆ ದುರ್ಯೋಧನ ಇವತ್ತು ವೀರ ಅಭಿಮನ್ಯುವಿನ ಪ್ರಶಂಸೆಯನ್ನು ಮಾಡ್ತಾನೆ. ಆ ಪ್ರಶಂಸೆ ಮಾಡಿದಂಥ ಒಂದು ಮನೋಧರ್ಮವನ್ನು ಇವತ್ತು ನಾವು ಮೆಚ್ಚತಕ್ಕದ್ದಾದಂಥದ್ದು. ಅದನ್ನು ಇವತ್ತು ನನ್ನ ಮಹಾಕವಿ ಬಹಳಷ್ಟು ಮಾರ್ಮಿಕವಾಗಿ ಹೊಗಳಿ ಒಂದು ಕಥಾಶೈಲಿಯಲ್ಲಿ ಇವತ್ತೇನು ಮಾಡ್ತಾ ಇದ್ದಾನೆ, ಇಲ್ಲಿ ನಮ್ಗೆ ಕೊಡ್ತಾ ಹೋಗ್ತಾ ಇದ್ದಾನೆ. ಹಾಗಾದರೆ ಇಲ್ಲಿ ಇವನ್ನೆಲ್ಲರನ್ನ ಕಳೆಬರವನ್ನ ಕಂಡಂತ ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಆತ ಪಡುವಂತ ಒಂದು ದುಃಖ ದುಮ್ಮಾನ, ಆ ಪ್ರಲಾಪನೆಗಳು ಪ್ರಸ್ತುತ ಒಂದು ಕಾವ್ಯ ಭಾಗದಲ್ಲಿ ಕರುಳು ಬಿಡಿಯುವಂತ ಒಂದು ಸ್ಥಳ ಇವತ್ತ ನಮಗೇನ್ ಮಾಡ್ತಾವ, ಚಿತ್ರಣವನ್ನ ಕರುಳು ಬಿಡಿಯುವಂತ ಒಂದು ಚಿತ್ರಣವನ್ನ ಇಲ್ಲಿ ನಮಗೆ ಕೊಡ್ತಾ ಹೋಗ್ತಾ ಇದ್ದಾವೆ. ಹಾಗಾದರೆ ನಾವಿವತ್ತ ಆ ಕಾವ್ಯ ಭಾಗದ ಒಂದಿಷ್ಟು ಹಿನ್ನೆಲೆಯನ್ನ ನೋಡಿದ್ದೀವಿ. ಅದೇ ರೀತಿಯಾಗಿ ನಾವು ಇವತ್ತು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಸ್ವಲ್ಪ ಹಿನ್ನೆಲೆಯನ್ನ ನೋಡ್ತಾ ಹೋಗೋಣ. ಯುದ್ಧ ಜೀವನ ನಾಶಕವಾದಂಥ ಒಂದು ವಿದ್ಯೆ. ಇವತ್ತು ದ್ರೋಣಾಚಾರ್ಯರು ಹಾಗೂ ಇಲ್ಲಿ ಭೀಷ್ಮರು ಯಾವ ರೀತಿಯಾಗಿ ಪಾಂಡವರಿಗೆ ಕೌರವರಿಗೆ ಯುದ್ಧವನ್ನ ಕಲಿಸಿಕೊಡ್ತಾರೆ. ಹೊರರಾಜ್ಯದ ಜನ ಅವರ ಮೇಲೆ ಆಕ್ರಮಣವನ್ನ ಮಾಡಿದಾಗ ಆ ಆಕ್ರಮಣವನ್ನ ತಡೆಗಟ್ಟುವ ಸಲುವಾಗಿ ಏನ್ ಮಾಡಿದ್ದಾರೆ ಅವರು, ಇವತ್ತ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಿ ಎನ್ನುವಂತ ಒಂದು ಇದಕ್ಕಾಗಿ ಏನ್ ಮಾಡಿದ್ರು ಅಂತಂದ್ರೆ ಒಂದು ಕಾರಣಕ್ಕಾಗಿ ಅವರಿಗೆ ಬಿಲ್ವಿದ್ಯೆಯನ್ನು ಕಲಿಸಿದ್ರು. ಒಂದು ಕಡೆಗೆ ಭೀಷ್ಮ ಹೇಳ್ತಾರ ಏನಂತಂದ್ರ ಕ್ಷತ್ರಿಯರ ಬಾಹುಬಲ ಅದರ ಜೊತೆಗೆ ಇವತ್ತ ಬ್ರಾಹ್ಮಣರ ಬುದ್ಧಿಬಲ, ಇವೆರಡು ಇವತ್ತೇನಂತಂದ್ರೆ ನಮಗೆ ಬೇಕಾಗಿದಾವ, ನಮಗೆ ಅವಶ್ಯವಾಗಿದಾವ ಯುದ್ಧವನ್ನು ಮಾಡುವುದಕ್ಕಾಗಿ ಅಂತ ಹೇಳಿ ಇವತ್ತು ಭೀಷ್ಮಾಚಾರ್ಯರು ಈ ರೀತಿಯಾಗಿ ಹೇಳಿ ದ್ರೋಣರನ್ನ ಅವರಿಗೆ ವಿದ್ಯೆಯನ್ನು ಕಲಿಸುವಂಥ ಗುರುಗಳನ್ನಾಗಿ ಒಪ್ಪಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ದ್ರೋಣಾಚಾರ್ಯರಿಗೆ ಏನು ಮಾಡಿದ್ರು, ಬಿಲ್ವಿದ್ಯೆಯನ್ನು ಕಲಿಸಿದ್ರು. ಅದೇ ರೀತಿಯಾಗಿ ವಿದ್ಯೆ ಜೀವನಾಶಕವಾದಂಥ ಒಂದು ವಿದ್ಯೆ. ಯುದ್ಧ ಅಂತನ್ನುವಂಥದ್ದು ಇವತ್ತ ಜೀವನವನ್ನು ನಾಶ ಮಾಡ್ತದ್ರಿ, ಅದು ನಮ್ಮನ್ನು ಬದುಕಿಸ್ತದ ಇಲ್ಲಲ್ರಿ, ಜೀವನವನ್ನು ನಾಶ ಮಾಡ್ತಾ ಇರುವಂಥದ್ದು. ನಾವು ಇವತ್ತೆಷ್ಟೋ ಜೀವನ ನಾಶಕವಾದಂಥ ಅಂಶಗಳನ್ನು ಅಲ್ಲಿ ಕಾಣ್ತಾ ಹೋಗ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತು ಇಲ್ಲಿ ಆ ಯುದ್ಧವನ್ನು ಮಾಡೋ ಸಲುವಾಗಿ ಇವತ್ತೇನಾದ್ರೂ ಅವರು ಹುಟ್ಟಿದ ಅಣ್ಣ ತಮ್ಮಂದಿರುಗಳ ಯಾರೇ ಪಾಂಡವ ಮತ್ತು ಕೌರವರು ಬೆಳೀತಾ ಏನಾಗ್ಬಿಟ್ರು, ದಾಯಾದಿಗಳಾಗಿ ಬೆಳ್ಕೊಂಡ್ಬಿಟ್ರು. ಏನಾಗ್ಬಿಟ್ರೆ ಅವರು ದಾಯಾದಿಗಳಾಗಿ ಬೆಳ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರಭುತ್ವ ಏನಾಯಿತು, ಕಾಲ ಕಾಲಕ್ಕೆ ಯುದ್ಧಗಳನ್ನು ಸಲ್ಲುತ್ತಾ ಬಂತು. ಇವತ್ತು ನಾನು ಅಧಿಕಾರವನ್ನು ಪಡೆಯಬೇಕಾದ್ರೆ ಇನ್ನೊಂದು ಸಾಮ್ರಾಜ್ಯವನ್ನು ನಾಶ ಮಾಡಲೇಬೇಕು ಅಥವಾ ಇನ್ನೊಂದು ದೇಶವನ್ನು ನಾಶ ಮಾಡಲೇಬೇಕು ಅಂದಾಗ ನಾನು ಇವತ್ತು ಜಗತ್ತಿನ ತುಂಬೆಲ್ಲ ನನ್ನ ಪ್ರಭುತ್ವವನ್ನು ಸಾಧಿಸಿಕೊಳ್ಳಲು ಸಾಧ್ಯ ಇದ್ದೇನೆ ಅನ್ನುವಂಥ ಒಂದು ನೆಲೆಯೊಳಗೆ ಇವತ್ತು ಅವರು ಬರೀತಾ ಹೋಗ್ತಾರೆ. ಆಧುನಿಕ ಸಮಾಜವನ್ನು ಈ ಭೂತ ಬಿಟ್ಟಿಲ್ಲ ನೋಡ್ರಿ. ಇವತ್ತು ಮಹಾಭಾರತ ನಿನ್ನೆ ಮೊನ್ನೆ ಇರಲ್ಲ, ಎಂದು ಸಮಾಜ ಹುಟ್ಕೊಂಡಿದೆಯೋ ಅಂದಿನಿಂದ ಇಂದಿನವರೆಗೆ ಮಹಾಭಾರತದ ಯುದ್ಧಗಳಾದದ್ದಷ್ಟು ನಾವು ನೋಡಕತ್ತಿಲ್ಲ. ಮತ್ತೆ ಬೇರೆ ಬೇರೆ ಯುದ್ಧಗಳನ್ನ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಯುದ್ಧ ಸಾಗ್ತಾ ಇದ್ದಾವ. ಬೇರೆ ಬೇರೆ ರಾಜ್ಯಗಳ ಮೇಲೆ ಇವತ್ತು ಘರ್ಷಣೆಗಳನ್ನು ಮಾಡ್ತಾನೆ ಇರ್ತಾವ ಅನ್ನೋದನ್ನ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ಹೇಳಬೇಕಾದ್ರೆ ಹಿರೋಶಿಮಾ ಮತ್ತು ನಾಗಾಸಾಕಿಯ ದುರಂತಗಳು ಇದಕ್ಕೊಂದು ಸಾಕ್ಷಿಯಾಗಿ ನಿಲ್ತಾವ. ಹಿರೋಶಿಮಾ ಮತ್ತು
ನಾಗಸಾಕಿ ಅಂತ ಅನ್ನುವಂಥ ದುರಂತಗಳು ಇದಕ್ಕೆ ಪ್ರತ್ಯಕ್ಷವಾದಂಥ ಒಂದು ನಿದರ್ಶನ, ಒಂದು ಸಾಕ್ಷಿ. ಯಾಕೆ ಪ್ರತ್ಯಕ್ಷವಾದಂಥ ಒಂದು ನಿದರ್ಶನ, ಯಾಕೆ ಸಾಕ್ಷಿ ಆಗ್ತಾ ಇದ್ದಾವೆ ನೋಡ್ರಿ. ಅದಕ್ಕೆ ಅನುಭವವನ್ನು ಹಾಕಿದ್ರು ಹಿರೋಶಿಮಾ ಮತ್ತು ನಾಗಸಾಕಿ. ಯಾಕೆ ಇವತ್ತು ಅವು ಎಷ್ಟೋ ವರ್ಷಗಳವರೆಗೆ ಏನಾದರೂ ಹಿರೋಶಿಮಾ ಮತ್ತು ನಾಗಸಾಕಿಯ ಬೆಳ್ಕೊಳ್ಳಿಲ್ಲ, ಅಲ್ಲಿ ದುರಂತದ ಇವತ್ತು ಅಂಚೆಯನ್ನು ನಾವು ಕಾಣ್ತಾ ಇದ್ದೇವೆ. ಆ ರೀತಿಯಾಗಿ ಇವತ್ತು ದೇಶಗಳು ಪ್ರಪಂಚ ಹಾಳಾಗೋದು ಬೇಡ ಅನ್ನುವಂಥ ಒಂದು ನೆಲೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಬುದ್ಧನಂತ ಸಂತರೆಲ್ಲ ಇವತ್ತು ಯುದ್ಧವನ್ನು ಏನು ಮಾಡಿದ್ರು, ವಿರೋಧ ಮಾಡಿದ್ರು. ಅವರು ಅಹಿಂಸೆ ಪರಮ ಧರ್ಮ ಅಂತ ಹೇಳಿದ್ರು, ಆಸೆ ದುಃಖಕ್ಕೆ ಮೂಲ ಅಂತ ಹೇಳಿದ್ರು. ಯಾರೇ? ಬುದ್ಧನಂತ ಮಹಾನ್ ಕವಿಗಳು. ಬುದ್ಧನಂತ ಮಹಾನ್ ಕವಿಗಳು ಏನು ಮಾಡಿದ್ರು ಅಂತಂದ್ರೆ, ಯುದ್ಧ ನಮಗೆ ಬೇಡಪ್ಪ, ಯುದ್ಧದಿಂದ ಏನು ಸಿಗುವುದಿಲ್ಲ, ಯುದ್ಧದಿಂದ ಇವತ್ತು ನಾಶ ಆಗ್ತಾ ಇದೆ ಹೊರತು ಇವತ್ತು ಏನನ್ನು ಕಾಣಲು ನಮಗೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ನೆಲೆಯನ್ನು ನಾವು ಇವತ್ತು ಕಂಡುಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಯುದ್ಧ ಇವತ್ತು ಆ ಯುದ್ಧದ ಒಂದು ಘೋರ ಪರಿಣಾಮವನ್ನು ಜಗತ್ತಿನ ಅಧಿಕಾರಶಾಹಿಗಳು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇವತ್ತೇನಾಗಬೇಕಾಗಿದ್ರಿ, ಯುದ್ಧದ ಒಂದು ಘೋರ ಪರಿಣಾಮಗಳನ್ನು ಅಧಿಕಾರಶಾಹಿಗಳು ಅಂತಂದ್ರೆ ಅಧಿಕಾರಕ್ಕಾಗಿ ಯಾಕೆ ಇವತ್ತು ಹಾತು ಹೊರಿತಾ ಇದ್ದಾರಲ್ಲ ಅವರು ಅದನ್ನು ಅರ್ಥೈಸಿಕೊಳ್ಬೇಕಾಗಿದೆ. ಇವತ್ತು ಭಾರತ ದೇಶ ಆಗಿರ್ಬೋದು, ಇನ್ನಿತರ ರಾಷ್ಟ್ರಗಳಾಗಿರ್ಬೋದು, ಇನ್ನಿತರ ದೇಶಗಳಾಗಿರ್ಬೋದು, ಅವರೆಲ್ಲ ಏನು ಮಾಡ್ಬೋದು ಅಂತಂದ್ರೆ ಅಧಿಕಾರಕ್ಕಾಗಿ ಇವತ್ತು ಬೇರೆ ಬೇರೆ ರಾಷ್ಟ್ರಗಳನ್ನು ಇವತ್ತು ಮಟ್ಟ ಹಾಕ್ತಾ ಇದ್ದಾವ. ಅಂಥವ್ರು ಏನು ಮಾಡ್ಬೋದಾಗಿದೆ ಅಂತಂದ್ರೆ ಇದನ್ನು ಈ ಒಂದು ಯುದ್ಧವನ್ನು ತಡೆಗಟ್ಟಿ ಅದನ್ನು ನಾವು ಇವತ್ತು ಹಿಂಸಾತ್ಮಕವಾಗಿ ಅಲ್ಲ, ಅಹಿಂಸೆಯೇ ಪರಮೋಧರ್ಮ ಅನ್ನುವಂಥ ಒಂದು ನೆಲೆಯಲ್ಲೇ ಕಾಣಬೇಕಾಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗಿದೆ. ಅದಕ್ಕೆ ಅಶೋಕನಂತಹ ಚಕ್ರವರ್ತಿಗಳು ಏನು ಮಾಡಿದ್ರು, ಯುದ್ಧ ನೀತಿಯನ್ನು ನಿರಾಕರಣೆ ಮಾಡಿದರು. ಯಾಕೆ ನಿರಾಕರಣೆ ಏನು ಮಾಡಿದ್ರು ಅವರು? ಅವ್ರಿಗೆ ಎಷ್ಟೋ ಜನ ಅಮಾಯಕರು ಸತ್ತದ್ದು ಇವತ್ತೇನಾಯಿತು, ಬಹಳಷ್ಟು ಇವತ್ತು ಅವ್ರಿಗೆ ನೋವನ್ನು ಉಂಟು ಮಾಡಿದ್ರು. ಅದಕ್ಕೋಸ್ಕರವಾಗಿ ಏನು ಮಾಡಿದ್ರು ಅವರು? ಅಶೋಕನಂಥ ಮಹಾನ್ ವ್ಯಕ್ತಿಗಳು ಇವತ್ತೇನು ಮಾಡಿಬಿಟ್ರು ಅಂತಂದ್ರೆ, ನಮ್ಗೆ ಯುದ್ಧ ಬೇಡಪ್ಪ, ಯುದ್ಧದಿಂದ ಇವತ್ತು ನಾವು ಜಗತ್ತನ್ನು ಸಾಧಿಸಲು ಸಾಧ್ಯವಿಲ್ಲ, ಪ್ರೀತಿಯಿಂದ ನಾವೆಲ್ಲವನ್ನು ಗೆಲ್ಲಲು ಸಾಧ್ಯ ಐತಿ ಅನ್ನೋದು ಯಾವಾಗ ಇವತ್ತು ಅಶೋಕ ಚಕ್ರವರ್ತಿಗೆ ಗೊತ್ತಾಯಿತೋ ಆಗಲೇ ಅವ ಏನು ಮಾಡಿದ, ಕಳಿಂಗ ಯುದ್ಧವನ್ನು ತೊರೆದುಬಿಟ್ಟ. ಎಷ್ಟೋ ಜನ ಅಮಾಯಕರನ್ನ ಏನು ಮಾಡಿದ್ರು, ಇವತ್ತು ಕೊಲೆಗೇಡು ಮಾಡಿದ್ರು. ಎಷ್ಟೋ ಜನ ಹೆಣ್ಣಂದಿರು ಅಲ್ಲಿ ಗುಂಡೇರಾಗಿದ್ರು, ಮಕ್ಕಳು ಅನಾಥರಾದರು. ಇದನ್ನೆಲ್ಲ ನೋಡಿದಂತ ಇವತ್ತು ಇಲ್ಲಿ ಅಶೋಕ ಚಕ್ರವರ್ತಿಯವರು ಯುದ್ಧದ ನೀತಿ ಬೇಡ ಅಂತನ್ನುವಂಥದ್ದನ್ನು ಯಾವ ರೀತಿಯಾಗಿ ಬಿಟ್ಟನೋ ಅದೇ ರೀತಿಯಾಗಿ ಮಹಾಭಾರತದ ಯುದ್ಧದಲ್ಲೇ ತನ್ನೆಲ್ಲ ಬಂಧು ಬಾಂಧವರನ್ನು ಕಳೆದುಕೊಂಡಂಥ ದುರ್ಯೋಧನ ನೋಡ್ರಿ, ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, ನನ್ನ ಮಹಾಕವಿ ದುರ್ಯೋಧನನ ವಿಲಾಪ ಅನ್ನೋದನ್ನ ಹೇಳ್ತಾರೆ. ದುರ್ಯೋಧನನನ್ನೇ ಮಹಾನಾಯಕನನ್ನಾಗಿ ಇಟ್ಕೊಂಡು ಇವತ್ತು ಇಲ್ಲಿ ಬರೀತಾರ. ದುರ್ಯೋಧನ ಸಂಜಯನ ಜೊತೆಗೆ ಇಲ್ಲಿ ಬರ್ತಾ ಇರ್ತಾನೆ. ಆ ಸಂಜಯನ ಜೊತೆಗೆ ಎಲ್ಲಿ ಬರ್ತಾನ್ರಿ ಅವ? ರಣರಂಗಕ್ಕೆ, ರಣಭೂಮಿಗೆ ಸಂಜಯನ ಜೊತೆಗೆ ಬಂದಾಗ ಇವತ್ತು ಯಾವ ರೀತಿಯಾದಂಥ ಒಂದನೇ ಒಂದು ಪದ್ಯವನ್ನು ನಾನಿವತ್ತು ನೋಡ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ, ಓದ್ತಾ ಹೋಗ್ತೀನಿ, ನೀವು ಅದನ್ನು ಹೇಳ್ತಾ ಹೋಗ್ರಿ. ಇದೇ ರೀತಿಯಾಗಿ ಇಲ್ಲೇನು ಮಾಡ್ತಾರೆ, ಒಂದನೇ ಒಂದು ಪದ್ಯದಲ್ಲಿ ಯಾವ ರೀತಿಯಾಗಿ ಹೇಳ್ತಾರೆ, ಉಡಿದಿದ್ದ ಕೈದು ನೆತ್ತರ, ಉಡಿದಿದ್ದ ಕೈದು ನೆತ್ತರ ಕಡಲೊಳಗ ಅಡಿಗಳಿಗೆ ನೋಡ್ರಿ, ಅಡಿಗಳಿಗೆ ತಳಮನು ಉಚ್ಚುತ್ತೀರೆ, ತಳಮನು ಉಚ್ಚುತ್ತೀರೆ, ಕಾಲಿಡಲ್ ಎಡೆ, ಕಾಲಿಡಲ್ ಎಡೆ ಒಡೆಯದೆ, ಕಾಲಿಡವೆ ನೋಡಿ, ಕಾಲಿಡಲಿವೆ ಎಡೆಯದೆ, ಕುರುಪತಿ ದಡಿಗವೇನೆ, ಕುರುಪತಿ ದಡಿಗವೇನ, ಅಂಗಳ ದಡಿಗವೇನ ಅಂಗಳನೆ, ಮೆಟ್ಟಿ ಮೆಲ್ಲನೆ ನಡೆದವು. ಏನಂತ ಹೇಳ್ತಾರೆ, ಉಡಿದಿದ್ದ ಕೈದು ನೆತ್ತರ ಕಡಲೊಳಗ ಅಡಿಗಳಿಗೆ ತಳಮನು ಉಚ್ಚುತ್ತಿರೆ, ಕಾಲಿಡಲ್ ಎಡೆವಡೆಯದೆ, ಕುರುಪತಿ ದಡಿಗವೇನ ಅಂಗಳನೆ ಮೆಟ್ಟಿ ಮೆಲ್ಲನೆ ನಡೆದ. ಇದರ ಅರ್ಥ ಏನು? ಉಡಿದಿದ್ದ ಅಂದ್ರೆ ಮುರಿದು ಹೋದ, ಹೌದಾ?
ಉಡಿದಿದ್ದ ಮುರಿದ ಕೈದು ಕೈದು ಆಯುಧ ನೆತ್ತರ ರಕ್ತ. ಇದರ ಅರ್ಥವನ್ನು ತಿಳ್ಕೊಳ್ಳುವ ವಿದ್ಯಾರ್ಥಿಗಳ ಬದಲು ನಾವು ಶಬ್ದದ ಅರ್ಥಗಳನ್ನು ಅರ್ಥೈಸಿಕೊಳ್ಳೋಣ. ನೆತ್ತರ ಕಡಲೊಳಗೆ, ಕಡಲ್ ಸಮುದ್ರ ನೋಡಿ, ಕಡಲ್ ಅಂದ್ರೆ ಏನ್ರಿ? ಸಮುದ್ರ. ಕಡಲೊಳಗೆ ಅಡಿಗಡಿಗೆ, ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೆ, ಅಡಿಗಡಿಗೆ ಹೆಜ್ಜೆ ಹೆಜ್ಜೆ, ಹೆಜ್ಜೆ ಹೆಜ್ಜೆಗೆ ತಳಮು ಅರ್ಚುತ್ತಿರೆ. ತಳಮು ಅಂತಂದ್ರೆ ತಳ ಅಂದ್ರೆ ಪಾತ್ರೆ, ತಳ ಅಂದ್ರೆ ಪಾದ. ಉಚ್ಚು ಚುಚ್ಚು, ಉಚ್ಚು ಅಂದ್ರೆ ಏನ್ರಿ? ಚುಚ್ಚುರಿ. ನೋಡ್ರಿ ಪ್ರಿಯ ವಿದ್ಯಾರ್ಥಿಗಳೇ, ಈ ಕಡೆಗೆ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ರಿ. ಹಳಗನ್ನಡ ಇದೆ. ಉಡಿದಿರುತ್ತು ಕೈದು ನೆತ್ತರ ಕಡಲೊಳಗ ಅಡಿಗಳಿಗೆ ತಳಂ ಅರ್ಚುತ್ತಿರೆ, ತಳಂ ಉಚ್ಚುತ್ತಿರೆ. ಕಾಲಿಡಲ್ ಎಡೆವಡೆಯದೆ ಕುರುಪತಿ ದಡಿಗವೆನ ಅಂಗನಾನೆ ಮೆಟ್ಟಿ ಮೆಲ್ಲನೆ ನಡೆದಂ. ನೋಡ್ರಿ, ಕಾಲಿಡಲ್ ಎಡೆವಡೆಯದೆ, ಕಾಲಿಡಲು ಎಡೆ ಅಂತಂದ್ರೆ ಇವತ್ತ ಸ್ಥಳ, ಎಡೆ ಅಂತಂದ್ರೆ ಇಲ್ಲಿ ಎಡೆ ಸ್ಥಳಾವಕಾಶ, ಸ್ಥಳವಿಲ್ಲದೆ, ಕಾಲಿಡಲು ಸಹಿತ ಸ್ಥಳವಿಲ್ಲದೆ ಏನಾಗ್ತಿದ್ದಲ್ಲಿ ದಡಿಗವೆನೆ ಕುರುಪತಿ. ಕುರುಪತಿ ಅಂದ್ರೆ ಯಾರೇ? ದುರ್ಯೋಧನ. ಕುರುಪತಿ ಅಂದ್ರೆ ಕುರು ರಾಜವಂಶದ ಅಧಿಪತಿಯಾದಂತ ದುರ್ಯೋಧನ ಇವತ್ತೇನ್ ಮಾಡ್ತಾನೆ? ದಡಿಗವೆನೆ ಅಂಗಳನೆ, ದಡಿಗವೆನೆ ದಡಿಗ ನೋಡ್ರಿ, ಭಾರಿ ಹೆಣ, ಭಾರಿ ಹೆಣಗಳನ್ನ ಮೆಟ್ಟಿ ಮೆಲ್ಲನೆ ನಡೆದಂ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇದರ ಅರ್ಥವನ್ನು ನಾವು ನೋಡ್ತಾ ಹೋಗೋಣ. ಉಡಿದಿದ್ದ ಕೈದು ನೆತ್ತರ, ಹಿಂಗಂದ್ರೆ ಏನಪ್ಪ? ಉಡಿದಿದ್ದು ಕೈದು ನೆತ್ತರ ಕಡಲೊಳಗೆ ಅಂತಂದ್ರೆ ದುರ್ಯೋಧನ ಕುರುಕ್ಷೇತ್ರ ರಣರಂಗದಲ್ಲಿ ಸಂಜಯನೊಡನೆ ನಡೆದು ಬರುತ್ತಿರುವಾಗ, ನೋಡ್ರಿ, ಸಂಜಯನೊಡನೆ ನಡೆದು ಬರುತ್ತಿರುವಾಗ ರಕ್ತದ ಕಡಲಿನಲ್ಲಿ, ನೋಡ್ರಿ, ನೆತ್ತರ ಮೀನ್ಸ್ ರಕ್ತ, ಕಡಲು ಅಂತಂದ್ರೆ ಸಮುದ್ರ. ರಕ್ತದ ಕಡಲಿನಲ್ಲಿ ಮುರಿದು ಬಿದ್ದಿರುವ, ಉಡಿದಿರುತ್ತ ಮುರಿದು ಬಿದ್ದಿರುವ ಆಯುಧಗಳು, ಆಯುಧಗಳು ತಳನ ಅರ್ಚುತ್ತಿರೆ. ಆಯುಧಗಳು ನೋಡಿ, ಹೆಜ್ಜೆ ಹೆಜ್ಜೆಗೆ ಏನ್ ಮಾಡ್ತಾ ಇದ್ದವು? ಆತನ ಕಾಲುಗಳಿಗೆ ಚುಚ್ತಾ ಇದ್ವು. ಹೆಜ್ಜೆ ಹೆಜ್ಜೆಗಳು ಪಾದಗಳನ್ನು ಚುಚ್ತಾ ಇದ್ವು. ದಡಿಗವೇನೆ ಕಾಲಿಡುವುದಕ್ಕೆ ಎಡೆಯಿಲ್ಲದೆ, ಕಾಲಿಡುವುದಕ್ಕೂ ಕೂಡ ಸ್ಥಳಾವಕಾಶವಿಲ್ಲದೆ ಕುರುಪತಿ, ಕುರುಪತಿ ನೋಡಿ, ಕುರುಪತಿಯಾದಂಥ ದುರ್ಯೋಧನ ಏನ್ ಮಾಡ್ತಾನೆ? ಭಾರಿ ಹೆಣಗಳನ್ನ, ದಡಿಗವೇನೆ ಭಾರಿ ಹೆಣಗಳನ್ನ ಮೆಟ್ಟಿ ಮೆಲ್ಲನೆ ನಡೆದ. ಭಾರಿ ಹೆಣಗಳ ರಾಶಿಯನ್ನ ಮೆಟ್ಟಿ ಅಂದ್ರೆ ಅವುಗಳನ್ನು ತುಳಿದು, ನೋಡ್ರಿ, ಮೆಲ್ಲನೆ ಏನ್ ಮಾಡ್ತಾನ? ಆ ಹೆಣಗಳನ್ನು ತುಳಿದು ಮುಂದೆ ನಡೆದು ಬರ್ತಾನೆ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಇನ್ನೊಂದ್ಸಲ ಅದರ ಒಂದು ಸಾರಾಂಶವನ್ನ ನಾನು ಹೇಳ್ತೇನೆ. ದುರ್ಯೋಧನ ಕುರುಕ್ಷೇತ್ರದ ರಣರಂಗದಲ್ಲಿ ಸಂಜಯನೊಡನೆ ನಡೆದು ಬರುತ್ತಿರುವಾಗ ರಕ್ತದ ಕಡಲಿನಲ್ಲಿ ಮುರಿದು ಬಿದ್ದಿರುವ ಆಯುಧಗಳು ಅಥವಾ ಮುರಿದು ಬಿದ್ದಿರುವ ಆಯುಧಗಳ ಇವತ್ತು ರಕ್ತದ ಕಡಲಿನಲ್ಲಿ, ಸಮುದ್ರದಲ್ಲಿ, ರಕ್ತದ ಒಂದು ಸಮುದ್ರದಲ್ಲಿ ಹೆಜ್ಜೆ ಹೆಜ್ಜೆಗೂ ಪಾದವನ್ನು ಚುಚ್ಚುತ್ತಿದ್ದ
ಪಾದವನ್ನು ಚುಚ್ಚುತ್ತಿದ್ದವು. ಯಾವುವು? ಅಲ್ಲಿ ಮುರಿದು ಬಿದ್ದಂಥ ಆಯುಧಗಳು. ಕಾಲಿಡಲು ಎಡೆ ಇಡದೆ, ಕಾಲಿಡಲು ಕೂಡ ಜಾಗವಿಲ್ಲದೆ ಏನು ಮಾಡ್ತಾನೆ? ಕುರುಪತಿಯಾದಂತಹ ದುರ್ಯೋಧನ ಇವತ್ತು ಭಾರಿ ಹೆಣಗಳನ್ನು ತುಳಿದು ಏನು ಮಾಡ್ತಾನೆ? ಅವ ಮುಂದಕ್ಕೆ ಬರ್ತಾನೆ. ಮೆಲ್ಲನೆ ನಡೆದು ಬರ್ತಾ ಇದ್ದಾನೆ. ಮುಂದೆ ನಡೆದು ಬಂದು ಏನನ್ನು ನೋಡ್ತಾನೆ? ಹಾಗಾದ್ರೆ ಮುಂದೆ ನಡೆದು ಬಂದು ಏನು ಮಾಡ್ತಾನೆ? ಯಾವುದನ್ನು ನೋಡ್ತಾನೆ? ಈಗ ನಾವು ನೋಡಿದಂಥದ್ದು ಒಂದನೇ ಒಂದು ಪದ್ಯ. ಈಗ ನಾವು ನೋಡಬೇಕಾಗಿರುವಂಥದ್ದು ಎರಡನೇ ಒಂದು ಪದ್ಯ. ಈಗ ಒಂದೇ ಪದ್ಯವನ್ನು ನೋಡಿದ್ವಿ, ಎರಡನೇ ಪದ್ಯವನ್ನು ನಾವು ನೋಡೋಣ. ಇವ ಶೈಲಂಗಳಂ ನೇರಿ ಏರಿ, ನೋಡಿ, ಇವ ಶೈಲಂ ಅಳನ್, ಇವ ಶೈಲಂ ಅಳನೆ ನೇರಿ ಏರಿ ರುದಿರ ಸ್ತೋತ್ರಂಗಳಂ, ರುದಿರ ಸ್ತೋತ್ರಂಗಳಂ, ರುದಿರ ಸ್ತೋತ್ರಂಗಳಂ. ನೋಡ್ರಿ, ಇನ್ನೊಂದ್ಸಲ ನೋಡ್ರಿ ಸರಿಯಾಗಿ. ಇಲ್ಲಿ ದಾಂಡಿ ದಾಂಡಿ ರುದಿರ ಸ್ತೋತ್ರಂಗಳಂ, ದಾಂಡಿ ದಾಂಡಿ ರುದಿರ ಸ್ತೋತ್ರಂಗಳಂ, ದಾಂಡಿ 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 ರುದಿರ ಸ್ತೋತ್ರಂಗಳಂ, ದಾಂಡಿ ದಾಂಡಿ. ಇಲ್ಲಿ ಎಷ್ಟು ಬರ್ತದೆ? ದಾಂಡಿ ದಾಂಡಿ. ನೋಡಿ ಏನಂತಿದೆ? ಇವ ಶೈಲಂ ಅಂಗಳನೆ ನೇರಿ ಏರಿ ರುದಿರ ಸ್ತೋತ್ರಂಗಳಂ, ದಾಟಿ ದಂಡಿ. ಇಭದೋರ್ನೆ, ಇಭದೋರ್ನೆ ಲಲಿತ ಪ್ರಧಾನ ವಿಪಿನ ರಾಗಂಗಳೋಳ್. ಏನ್ರಿ? ಇವ ಶೈಲಂ ಅಂಗಳನ್ನೇರಿ ಏರಿ ರುದಿರ ಸ್ತೋತ್ರಂಗಳಂ, ದಾಟಿ ದಾಂಡೆ. ಇಭದೋರ್ನ, ಇಭ ನೋಡ್ರಿ ಇಲ್ಲಿ ಸಿಗಬೇಕಾಗ್ತದೆ. ಇಭದೋರ್ನೆ ಲಲಿತ ಪ್ರಧಾನ ವಿಪಿನ ರಾಗಂಗಳೋಳ್ ಸಿಲ್ಕಿ ಸಿಲ್ಕೆ ಭರಂಗೈ ಅರಿಯದೆ, ಭರಂಗೈದು ಅರಿದೇದೆ, ಭರಂಗೈದು ಅರಿದೇದೆ ಸಂಜಯ ಶಿರಸ್ಕಂದ, ಸಂಜಯ ಶಿರಸ್ಕಂದವ ಅವಲಂಬಂ ಕುರು ಪ್ರಭು, ಕುರು ಪ್ರಭು ಖಂಡಂ ಶರಜಾಲ ಜರ್ಜರಿತ ಗಾತ್ರ ತ್ರಾಣಂ ದ್ರೋಣನಂ. ಏನಂತ ಹೇಳ್ತಾನ್ರಿ? ಇವ ಶೈಲ್ ಅಂಗಳಂ ನೇರಿ ಏರಿ ರುದಿರ ಸ್ತೋತ್ರಂಗಳಂ, ದಾಂಡಿ ದಾಂಡೆ. ಇವದೋರ್ನ ಲಲಿತ ಪ್ರಧಾನ ವಿಭಿನ್ನ ರಾಗಂಗಳೋಳ್ ಸಿಲ್ಕಿ ಸಿಲ್ಕೆ ಬರಂಗೆ ಅರಿಯದೆ ಅರಿದೈತೆ ಸಂಜಯ ಶಿರಸ್ಕಂದ, ಶಿರಸ್ಕಂದವ ಅವಲಂಬ ಕುರು ಪ್ರಭು ಖಂಡ ಶರಜಾಲ ಜರ್ಜರಿತ ಗಾತ್ರ ತ್ರಾಣ ದ್ರೋಣನ. ಹಾಗಾದ್ರೆ ಇವತ್ತು ದನಗಳನ್ನು, ಇವತ್ತು ಅಲ್ಲಿರುವಂಥ ದಡಿಗವೇನೆ, ಸರಿ, ದಡಿಗವೇನೆ ಅಲ್ಲಿರುವಂಥ ಭಾರೀ ಹೆಣ್ಣುಗಳನ್ನು ತುಳಿದು ಮುಂದೆ ಬರ್ತಾ ಇದ್ದಾನೆ. ಎಲ್ಲಿ? ಯುದ್ಧ ಭೂಮಿಯಲ್ಲಿ ಮುಂದೆ ಬಂದಂತ ಆತ ಇವ ಶೈಲಂಗಳ ಏರಿ ಏರಿ, ಇವ ಅಂತಂದ್ರ ಆನೆಗಳ ಹೆಣ, ಇವ ಆನೆಯ ಹೆಣ, ಆನೆಯ ಬೆಟ್ಟಗಳ ಹೆಣ. ಹೌದಾ? ಇವ ಶೈಲಂಗಳ ಏರಿ ಏರಿ ಆನೆಗಳ ಹೆಣಗಳ ಬೆಟ್ಟ. ಹಿಂಗಾದ್ರೂ ಸರಿ, ಈ ರೀತಿ ಆಗಿದ್ರು ಸರಿ. ಆನೆಗಳ ಬೆಟ್ಟಗಳ ಹೆಣ ಅಂದ್ರೂ ಸರಿ, ಆನೆಗಳ ಹೆಣಗಳ
ಬೆಟ್ಟ ಅಂದ್ರೆ ಸರಿ, ಹೌದ್ರಿ? ಇವ ಅಂತಂದ್ರ ಆನೆಗಳು. ಶೈಲಗಳನ್ನು ಏರಿ ಏರಿ, ಆನೆಗಳ ಹೆಣಗಳ ಬೆಟ್ಟಗಳನ್ನು ಏರಿ ಏರಿ. ರುಧಿರ ಸ್ತೋತ್ರಗಳನ್ನು ದಾಟಿ ದಾಟಿ. ನೋಡ್ರಿ, ರುಧಿರ ನೇರು ಅಂತಂದ್ರೆ ಏರು, ನೇರು ಏರು. ರುಧಿರ ರಕ್ತ. ನೋಡಿ, ರುಧಿರ ಸ್ತೋತ್ರಗಳನ್ನು ದಾಟಿ ದಾಟಿ. ಸ್ತೋತ್ರ ನದಿ, ಸ್ತೋತ್ರ ನದಿ ಏನ್ರಿ? ಆ ರಕ್ತದ ನದಿಯನ್ನ ದಾಟಿಕೊಂಡು ಆನೆಗಳ ಹೆಣಗಳ ಬೆಟ್ಟಗಳ ಏರಿ ಏರಿ. ರುಧಿರ ರಕ್ತದ ನದಿಗಳು ಎಂಬ ಇವತ್ತು ಆ ನದಿಗಳನ್ನು ದಾಟಿ ದಾಟಿಕೊಂಡು ಇಬದೋರ್ನೆ, ಇಬದೋರ್ನೆ ಆನೆಗಳ, ನೋಡಿ, ಆನೆಗಳ ಸೊಂಡಿಲುಗಳೆಂಬ. ಇವ ಧೋರ್ಣಿ ಅಂತಂದ್ರೆ ಸೊಂಡಿಲು, ಧೋರ್ಣಿ. ನೋಡಿ ಏನ್ರಿ? ಧೋರ್ಣಿ ಅಂತಂದ್ರೆ ಸೊಂಡಿಲು. ಧೋರ್ಣಿ ಅಂದ್ರೆ ಏನ್ರಿ? ಸೊಂಡಿಲು. ಧೋರ್ಣಿ ಅಂತಂದ್ರೆ ಇಲ್ಲಿ ಸೊಂಡಿಲು ಅಂತ ತಗೋತದ. ಲಲಿತಾ, ಲಲಿತಾ, ಲಲಿತಾ ಪ್ರಧಾನ ವಿಪಿನ ರಾತಂಗಳೋಳು. ಆನೆಗಳ ಸೊಂಡಿಲುಗಳೆಂಬ ಕಪ್ಪು ಬಳ್ಳಿಗಳ. ಲಲಿತಾ, ಲಲಿತಾ ಅಂತಂದ್ರೆ ಇಲ್ಲಿ ಇವತ್ತು ಆನೆಗಳ ಸೊಂಡಿಲುಗಳ ಗುಂಪು. ಲಲಿತಾ ಅಂತಂದ್ರೆ ಏನ್ರಿ? ಗುಂಪು, ಗುಂಪು, ಸೊಂಡಿಲುಗಳ ಗುಂಪು. ಹೌದಾ? ಪ್ರಧಾನ, ವಿಪಿನ, ವಿಪಿನ ಅಂತಂದ್ರೆ ಕಾಡು, ಸರಿ, ಕಾಡು. ಪ್ರಧಾನ ಮೀನ್ಸ್ ಎಲೆ, ಕರಿ, ಕಪ್ಪು ಬಿಳಿ. ನೋಡ್ರಿ, ಗುಂಪು, ಪ್ರಧಾನ ಗುಂಪು. ಪ್ರಧಾನ ಅಂತಂದ್ರೆ ಏನು? ಗುಂಪು. ಆನೆಗಳ ಪ್ರಧಾನ ವಿಭಿನ್ನ, ಆನೆಗಳ ಸೊಂಡಿಲುಗಳನ್ನುವಂತ ಗುಂಪು. ಇಲ್ಲಿ ಏನಂತ ಹೇಳ್ತಾರೆ? ಇಭಗಾಮಿ ಲಲಿತಾ ಪ್ರಧಾನ ವಿಪಿನ ರಾತಂಗಳೋಳು ಅಂದ್ರೆ ಅರ್ಥ ಆನೆಗಳ ಹೆಣಗಳ ಬೆಟ್ಟಗಳನ್ನು ಇವತ್ತು ಏರಿಕೊಂಡು ರಕ್ತದ ನದಿಗಳನ್ನ ದಾಟಿಕೊಂಡು, ರಕ್ತದ ನದಿಗಳನ್ನ ದಾಟಿಕೊಂಡು ಲಲಿತ ಪ್ರಧಾನ ವಿಪಿನ ರಾತಂಗಳೋಳು. ಲಲಿತಾ ಪ್ರಧಾನ, ನೀ ಲಲಿತಾ ಅಂತಂದ್ರೆ ಕಪ್ಪು ಬಳ್ಳಿ. ನೀ ಲಲಿತಾ ಅಂತಂದ್ರೆ ಕಪ್ಪು ಬಳ್ಳಿ. ಪ್ರಧಾನ ಅಂತಂದ್ರೆ ಗುಂಪು, ರಾತ ಅಂತಂದ್ರೆ ಸಮೂಹ. ಇವತ್ತ ಇಲ್ಲಿ ಆ ಸಮೂಹವನ್ನ ಲೆಕ್ಕಿಸದೆ ಉರಿದೆ. ನೋಡಿ, ವಿಪಿನ ರಾತಂಗಳೋಳು. ಹೌದಾ? ಇಲ್ಲಿ ಭರಂಗೆ ಉರಿದೆ. ಉರಿದೆ ಅಂತಂದ್ರೆ ಲೆಕ್ಕಿಸದೆ, ಉರಿದೆ ಲೆಕ್ಕಿಸದೆ. ಏನನ್ನ ಲೆಕ್ಕಿಸದೆ? ಆನೆಗಳ, ಇವತ್ತು ಆನೆಗಳ ಹೆಣಗಳ ಬೆಟ್ಟಗಳನ್ನು ಇವತ್ತು ಏರಿಕೊಂಡು ರಕ್ತದ ನದಿಗಳನ್ನು ದಾಟಿಕೊಂಡು ಆನೆಗಳ ಸೊಂಡಿಲುಗಳೆಂಬ ಕರಿ, ಕಪ್ಪು ಹಾಗೂ ಕಪ್ಪು ಬಳ್ಳಿಗಳ ಕಾಡಿನಲ್ಲಿ ವಿಪಿನ, ವಿಪಿನ ಅಂತಂದ್ರೆ ಕಾಡು, ವಿಪಿನ ಕಾಡು. ರಾತಂಗಳ ಸಿಲುಕಿ, ಆ ಕಾಡಿನಲ್ಲಿ ಸಿಲುಕಿ. ಯಾವ ರೀತಿಯಾಗಿ ಸಿಲುಕಿ? ಇವತ್ತ ಗುಂಪು ಗುಂಪಾಗಿ ಸಿಲುಕಿ, ಸಿಲುಕಿ ಸಿಲುಕಿ ಸಿಲುಕಿಸಿಕೊಂಡಾಗ, ಯಾವುದು ಸಿಲುಕಿಕೊಂಡಾಗ? ಕಪ್ಪು ಬಿಳಿಯ ಬಳ್ಳಿಗಳ ಕಾಡಿನಲ್ಲಿ ಸಿಲುಕಿಕೊಂಡಾಗ ಅವನ್ನೆಲ್ಲ ಲೆಕ್ಕಿಸದೆ. ನೋಡಿ, ಭರಂ ಅರಿದೈದೆ, ಅರಿದೈದೆ,
ಅರಿದೇ ಇದೆ ಅಂದ್ರೆ ಅವುಗಳನ್ನ ಅರಿಯದೆ. ಇವೆಲ್ಲವುಗಳನ್ನ ಅರಿಯಲಾರದೆ ಅಂದ್ರೆ ಆತನ ಮನಸ್ಸಿನೊಳಗ ಆ ರೀತಿಯಾದಂತಹ ಒಂದು ಭಾವನೆ ಅವುಗಳ ಬಗ್ಗೆ ಬರ್ತಾ ಇತ್ತು. ಇವತ್ತು ಅರಿದೇ ಇದೆ, ಅವುಗಳನ್ನ ಲೆಕ್ಕಿಸದೆ. ಸಂಚಯಂ ಶಿರಸ್ಕಂದ ಅವಲಂಬಂ. ಸಂಚಯನ ಶಿರ ಅಂತಂದ್ರೆ ಹೆಗಲು, ಸಂಚಯನ ಹೆಗಲಲ್ಲಿ ಕೈ ಹಿಡ್ಕೊಂಡು ಇವತ್ತೇನ್ ಮಾಡ್ತಾ ಇದ್ದಾವ, ಆತನನ್ನ ಅವಲಂಬಿಸಿಕೊಂಡು ಇವ್ಯಾವುದನ್ನು ಕೂಡ ಲೆಕ್ಕಿಸಲಾರದೆ ಸಂಜಯನ ಹೆಗಲನ್ನ ಅವಲಂಬಿಸಿಕೊಂಡು, ಸಂಜಯ ಶಿರಸ್ಕಂದ ಅವಲಂಬಂ ನೋಡಿ, ಸಂಜಯನ ಹೆಗಲನ್ನ ಅವಲಂಬಿಸಿಕೊಂಡು ಕುರುಪ್ರಭು, ಕುರುಪ್ರಭು ಕುರುವಂಶದ ರಾಜನಾದಂತ ದುರ್ಯೋಧನ ಕಂಡ. ಏನ್ ಕಂಡ? ಶರಜಾಲ ಜರ್ಜರಿತ ಗಾತ್ರ ತ್ರಾಣ ದ್ರೋಣನಂ. ಯಾರನ್ನು ಕಾಣ್ತಾ ಇದ್ದಕ್ಕೆ ಮುಂದಕ್ಕೆ ಬಂದವ? ಇಲ್ಲಿ ಆತ ಬರುತ್ತಿದ್ದಂತ ದುರ್ಯೋಧನ ಬಾಣಗಳ ಸಮೂಹದಿಂದ ನೋಡಿ, ಶರಜಾಲ ಜರ್ಜರಿತ ಗಾತ್ರ ತ್ರಾಣಂ. ಶರ ಅಂತಂದ್ರೆ ಏನ್ರಿ? ಬಾಣ, ಹೌದಾ? ಜಾಲ ಅಂದ್ರೆ ಅದರ ಸಿಕ್ಕೊಳ್ಳೋದು, ಯಾವ್ದ್ರೊಳಗ? ಬಾಣಗಳ ಆಸೆಯೊಳಗೆ ಸಿಕ್ಕೊಳ್ಳುವಂಥದ್ದು ಜರ್ಜರಿತ. ಜರ್ಜರಿತ ಅಂತಂದ್ರೆ ಚಿತ್ರ 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 ಚಿತ್ರವಾಗುವುದು. ಯಾವ ಚಿತ್ರ ಚಿತ್ರವಾಗಿತ್ತು? ಇಲ್ಲಿ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ. ತ್ರಾಣ ಅಂತಂದ್ರೆ ಪ್ರಾಣ. ಈ ಪ್ರಾಣ ದ್ರೋಣಾಚಾರ್ಯರು ಹೋಗ್ಬಿಟ್ಟಿತ್ತು. ಯಾವ ರೀತಿಯಾಗಿ ಬಿಟ್ಟಿದ್ರು ದ್ರೋಣಾಚಾರ್ಯರು? ಇವತ್ತು ಆ ಬಾಣಗಳ ಒಂದು ಸಮೂಹದಿಂದ ಶರಜಾಲ ಜರ್ಜರಿತ ಗಾತ್ರ ತ್ರಾಣಂ ದ್ರೋಣನಂ. ಶರಜಾಲ ಇವತ್ತ ಆ ಬಾಣಗಳ ಒಂದು ಸಮೂಹದಿಂದ ಚಿತ್ರವಾಗಿದ್ದಂತ ಅವರ ಕವಚದೊಂದಿಗೆ ಬಿದ್ದಂತ ಗಾತ್ರ ತ್ರಾಣಂ. ಗಾತ್ರ ಅಂತಂದ್ರೆ ಇಲ್ಲಿ ಅಲ್ಲಿರುವಂತ ಒಂದು ಕವಚ. ಆ ಕವಚ ಕುಂಡಲದಿಂದ ದ್ರೋಣಾಚಾರ್ಯರೇನಿದ್ರು ಜರ್ಜರಿತವಾಗಿ ಬಿದ್ದು ಬಿಟ್ಟಿದ್ರು. ಯಾವ ರೀತಿಯಾಗಿ ಅಂದ್ರೆ ಚಿತ್ರವಾಗಿ ಕವಚದೊಂದಿಗೆ ದ್ರೋಣರು ತನ್ನ ಅವರ ಒಂದು ದೇಹವನ್ನ ಎಲ್ಲಿ ಕಾಣ್ತಾ ಇದ್ದಾನೆ? ದುರ್ಯೋಧನ ಯುದ್ಧ ಭೂಮಿಯಲ್ಲಿ ಕಾಣ್ತಾ ಇದ್ದಾರೆ. ಹಾಗಾದ್ರೆ ನಾವೇನಂತ ನೋಡ್ಬೋದು ಇಲ್ಲಿ? ಆನೆಗಳ ಹೆಣಗಳೆಂಬ, ಆನೆಗಳ ವಿವಶೈಲಂಗಳನ್ನೇರಿ ಏರಿ ರುದಿರ ಶೋತ್ರಗಳನ್ನು ದಾಟಿ ಅಂತ ನಾವೇನು ಹೇಳ್ತೇವೆ? ಎರಡನೇ ಒಂದು ಪದ್ಯ ಭಾಗದಲ್ಲಿ ಇವತ್ತ ಆನೆಗಳ ಹೆಣಗಳ ಬೆಟ್ಟಗಳನ್ನ ಏರಿಕೊಂಡು ರಕ್ತದ ಒಂದು ನದಿಗಳನ್ನ ದಾಟಿಕೊಂಡು ಆನೆಗಳ ಸೊಂಟಿಲುಗಳೆಂಬ ಕರಿ ಬಳ್ಳಿಯ ಲಲಿತ ಅಂತಂದ್ರೆ ಬಳ್ಳಿರಿ. ಲಲಿತ ಅಂತಂದ್ರೆ ಏನ್ರಿ? ಬಳ್ಳಿ ಅಂತ ಅರ್ಥ ಆಗ್ತದೆ. ಪ್ರಧಾನ ವಿಹೀನ ವಿಜ್ಞಾನ ಅಂತಂದ್ರೆ ಕಾಡು, ಹೌದಾ? ಕಪ್ಪು ಪ್ರಧಾನ. ಇಲ್ಲಿ ಈ ಆನೆಗಳ ಸೊಂಡಿಲುಗಳೆಂಬ ಕರಿ ಅಥವಾ ಕಪ್ಪು ಬಳ್ಳಿಗಳ ಕಾಡಿನಲ್ಲಿ ಸಿಕ್ಕಿಕೊಂಡು ಅವನ್ನೆಲ್ಲ ಲೆಕ್ಕಿಸದೆ ಬರಂ ಅರಿದೇಗೆ ನೋಡ್ರಿ, ಅವುಗಳನ್ನ ಲೆಕ್ಕಿಸದೆ ಸಂಜೆಯ ಶಿರಸ್ಕಂದ ಅವಲಂಬಂ, ಸಂಜೆಯನ ಹೆಗಲನ್ನ ಅವಲಂಬಿಸಿಕೊಂಡು ಬರುತ್ತಿದ್ದ ಕುರುಪ್ರಭು ಕಂಡಂ. ಬರುತ್ತಿದ್ದಂತ ಕುರುಪ್ರಭು ಯಾರಿ? ದುರ್ಯೋಧನ. ಕುರು ರಾಜವಂಶನಾದಂತ ದುರ್ಯೋಧನ. ಪ್ರಭು ಅಂತಂದ್ರೆ ರಾಜರೇ. ಆ ರಾಜ ದುರ್ಯೋಧನ ಏನ್ ಮಾಡಿದ? ಆ ಬಾಣಗಳ ಸಮೂಹದಿಂದ ಅಂದ್ರೆ ಶರಜಾಲ ಜರ್ಜರಿತ ಗಾತ್ರಂ ತ್ರಾಣಂ ದ್ರೋಣನಂ ಅಂತ ಹೇಳ್ತಾನೆ ಅಲ್ಲಿ ಕೊನೆಗೆ. ಅದೇ ರೀತಿಯಾಗಿ ಬರುತ್ತಿದ್ದ ದುರ್ಯೋಧನ ಬಾಣಗಳ ಸಮೂಹದಿಂದ ಚಿತ್ರವಾಗಿದ್ದ ಕವಚದೊಂದಿಗೆ ಏನಾಗಿದ್ರು? ಅಲ್ಲಿ ದ್ರೋಣಾಚಾರ್ಯರು ಬಿದ್ದಿದ್ರು. ಆ ದೇಹವನ್ನು ಕಂಡು ಏನ್ ಮಾಡ್ತಾನಾತ? ಆ ದೇಹವನ್ನು ಕಂಡು ಇವತ್ತೇ ಮುಂದಕ್ಕೆ ಬರ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಮತ್ತೆ ನಾವೇನು ಮಾಡೋಣ? ನೆಕ್ಸ್ಟ್ ಕ್ಲಾಸಲ್ಲಿ ಇದ್ದಂಥ ಒಂದು ಬೇರೆ ಭಾಗಗಳನ್ನು ಅಥವಾ
ಮುಂದಿನ ಒಂದು ವಚನ ಆಗಿರ್ಬೋದು ಅಥವಾ ಮುಂದಿನ ಒಂದು ಕಥೆ ಆಗಿರ್ಬೋದು ಅದನ್ನು ನೋಡ್ತಾ ಹೋಗೋಣ. ಧನ್ಯವಾದಗಳು.